ಯಾವ ರೀತಿಯ ಪ್ರೆಷರು ಯಾವ ಮಕ್ಕಳಿಗೆ ಇರಲೇಬಾರ್ದು. ಎಕ್ಸಾಮಿನೇಷನ್ ಅನ್ನೋದು ಒಂದು ಹಬ್ಬ, ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ನಾವು ಒಂದು ಯಾವುದೋ ಮದುವೆ ಮನೆಗೆ ಹೋದಾಗ ಎಷ್ಟು ಖುಷಿಯಿಂದ ಹೋಗ್ತೀವಿ. ಯಾವಾಗ ಈ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ತೀವೋ ಆವಾಗ ಈ ಥರದ ಮಗು ಹಿಂದೆ ನಾವು ಯಾವತ್ತೂ ಸ್ಲೋ ಲರ್ನರ್ಸ್ ಅಂತ ವಿಭಾಗ ಮಾಡಲೇಬಾರ್ದು ಯಾವ ಶಾಲೆಯಲ್ಲಿ. ಅಂಟಿಲ್ ಅನ್ಲೆಸ್ ಇಸ್ ಟೋಲ್ಡ್ ಬೈ ಎ ಸೈಕ್ಯಾಟ್ರಿಸ್ಟ್ ಫಾರ್ ಎ ರಿಕ್ವೈರ್ಮೆಂಟು. ಇಲ್ಲ ಅಂತಂದರೆ ಯಾವ ಮಗು ಸ್ಲೋ ಲರ್ನರ್ಸ್ ಇಲ್ಲ. ಎಲ್ಲ ಮಗುಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಹೇಳುವ ವಿಧಾನ ನಾವು ಹೇಳ್ಕೊಡ್ಬೇಕಾಗತ್ತೆ. ಆ ಮಗುವಿನ ಲೆವೆಲಿಗೆ ನಾವು ಹೋಗಬೇಕಾಗತ್ತೆ. ಲೇಟಾಗಿ ಯಾಕೆ ಬಂದು ಅಂದ್ರೇ ಆ ಮಗುಗೆ ಇವತ್ತು ಸುಸೈಡ್ ಲೆವೆಲಿಗೆ ಯೋಚನೆ ಮಾಡ್ತಾರೆ, ಅಫೆಂಡ್ ಆಗಿಬಿಡ್ತಾರೆ. ಎಕ್ಸಾಮಿನೇಷನ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಮಗುವನ್ನ ಅಕಸ್ಮಾತ್ ಟೀಚರ್ ಇನ್ವಿಜಿಲೇಟರ್ ಹಿಡ್ದ ಅಂದರೆ ಅದೇ ಒಂದು ಇಶ್ಯೂ ಆಗುತ್ತೆ. ಅಕ್ಸೆಪ್ಟೆನ್ಸ್ ಆಫ್ ಫೇಲ್ಯೂರ್. ತಂದೆ ತಾಯಿಗಳು ಮಕ್ಕಳಿಗೆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡುವಂಥ ಲೆವೆಲ್ಗೂ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ಮಕ್ಕಳಲ್ಲಿ ಪರೀಕ್ಷಾ ಭಯ ನಿವಾರಿಸೋದು ಹೇಗೆ, ಒತ್ತಡ ಸೃಷ್ಟಿಸೋದು ಸರಿನಾ ತಪ್ಪಾ, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ಸರ್. ವಿಸ್ತಾರ ಹೆಲ್ತ್ಗೆ ಸ್ವಾಗತ. ವಿಸ್ತಾರ ಹೆಲ್ತ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಕೋಟಿ ಕೋಟಿ ಧನ್ಯವಾದಗಳು. ಸರ್, ಈಗ ಓದಿನಲ್ಲಿ ಹಿಂದೆ ಉಳಿದ ಮಕ್ಕಳ ಕತೆ ಬೇರೆ, ಬಟ್ ಈಗ ಟಾಪರ್ಸ್ ಇರ್ತಾರಲ್ಲ ಕ್ಲಾಸಲ್ಲಿ, ಸೊ ಅವ್ರು ಯಾವ ಥರ ಆಗಿರ್ತಾರೆ ಅಂದರೆ ಪೇರೆಂಟ್ಸ್ ಅಥವಾ ಪೋಷಕರ ಒತ್ತಾಯಕ್ಕೆ ಮುಗಿಬಿದ್ದು ಓದಿ ಟಾಪರ್ಸ್ ಆಗಿರ್ತಾರೆ. ಸೊ ಈ ರೀತಿ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು ಸರಿನಾ ತಪ್ಪಾ ಅಂತ? ಬಹುಶಃ ನಿಮ್ಮ ಮಾತು 100% ಸತ್ಯ. ಯಾವ ರೀತಿಯ ಪ್ರೆಷರು ಯಾವ ಮಕ್ಕಳಿಗೆ ಇರಲೇಬಾರ್ದು. ಎಕ್ಸಾಮಿನೇಷನ್ ಅನ್ನೋದು ಒಂದು ಹಬ್ಬ, ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ನಾವು ಒಂದು ಯಾವುದೋ ಮದುವೆ ಮನೆಗೆ ಹೋದಾಗ ಎಷ್ಟು ಖುಷಿಯಿಂದ ಹೋಗ್ತೀವಿ. ಆ ಖುಷಿ ನಮ್ಮಲ್ಲಿ ಬರಬೇಕಾಗುತ್ತೆ. ಆ ಖುಷಿ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂದಾಗ, ನನಗೆ ಇಷ್ಟವಾಗಿರೋ ಮದುವೆ ಅಂದಾಗ ಇನ್ನೂ ಒಂದಿಷ್ಟು ಸಂತೋಷವಾಗಿ ಹೋಗಲ್ವೇ, ಅದೇ ಥರ ನನಗೆ ಇಷ್ಟವಾಗಿರೋ ಸಬ್ಜೆಕ್ಟಿಗೆ ಖುಷಿಯಾಗಿ ಹೋಗಬೇಕಾಗುತ್ತೆ. ಹೋಗಬೇಕು ಅಂದಾಗ ನಾವೇನು ಮಾಡ್ತೀವಿ, ಮುಂಚೆನೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡು ಹೋಗಿರ್ತೀವಿ. ಅದೇ ಥರದ ತಯಾರಿಕೆ ಮೊದಲಿಂದ ನಮ್ಮ ಮಕ್ಕಳು ನಾವಾಗಲಿ ಕುತ್ಕೊಂಡು ಯೋಚನೆ ಮಾಡಿ ಖುಷಿಯಿಂದ ಹೋದಾಗ ಅದು ಖಂಡಿತ ಆ ಸಂತೋಷದ ಸಂಭ್ರಮ ನಮ್ಮಲ್ಲಿ ಬರುತ್ತೆ. ಒಂದು ಸಣ್ಣ ಪೆನ್ಸಿಲ್ಲೇ ತೊಗೊಂಬಿಡುತ್ತೆ. ಒಂದು ಯಾವುದೇ ಓದಿನ ಒಂದು ಪೆನ್ಸಿಲಿಗೆ ಕಂಪೇರ್ ಮಾಡೋಣ. ಪೆನ್ಸಿಲ್ಲು ಹೊರಗಡೆ ಇರ್ತಕ್ಕಂಥ ಬಣ್ಣ ಮುಖ್ಯ ಅಲ್ಲ, ಒಳಗಡೆ ಇರ್ತಕ್ಕಂಥ ಸೀಸ ಮತ್ತು ಕಲರು ಅದು ಮುಖ್ಯ. ಶಾರ್ಪಿನಿಂಗ್ ಟೈಮ್ ಟು ಟೈಮ್ ಮಾಡಲೇಬೇಕಾಗುತ್ತೆ ರೀ, ಅವಾಗೇ ತಾನೇ ಶಾರ್ಪ್ ಆಗೋದು. ಅದೇ ಥರ ಮಕ್ಕಳು ಕೂಡ ಟೈಮ್ ಟು ಟೈಮ್ ಶಾರ್ಪ್ನಿಂಗ್ ಮಾಡ್ಕೊಂಬಿಟ್ರೆ ತುಂಬ ಬರೀತಕ್ಕಂಥ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಬರಿಬೋದು. ಒಂದು ಸರ್ತಿ ಆ ಸೀಸ ಮುಗಿದೋಯ್ತು ಅಂದರೆ ಅಲ್ಲಿಗೆ ಬಿಟ್ಬಿಡ್ತೀವ, ಅಲ್ಲಿಗೆ ಬಿಡೋದಿಲ್ಲ, ಮತ್ತೆ ಮುಂದೆ ಶಾರ್ಪ್ನಿಂಗ್ ಆಗಬೇಕಾಗುತ್ತೆ. ಈ ಹಂತವಾಗಿ ಶಾರ್ಪ್ನಿಂಗ್ ಮಾಡೋದೇ ವಿದ್ಯಾಭ್ಯಾಸ. ಆ ವಿದ್ಯಾಭ್ಯಾಸ ಶುರುವಿಂದನೇ ಹಂತವಾಗಿಯೇ ನಾವು ಅಪ್ಗ್ರೇಡ್ ಆಗ್ತಾ ಹೋದಾಗ ಎಕ್ಸಾಮಿನೇಷನ್ ಫಿಯರ್ ಅನ್ನೋದು ಬರೋದಿಲ್ಲ, ಎಕ್ಸಾಮಿನೇಷನ್ ಸಂಭ್ರಮವಾಗಿ ಬರುತ್ತೆ. ಓಕೆ ಸರ್, ಇನ್ನು ತುಂಬ ಜನ ಮಕ್ಕಳು ಹೇಗೆ ಅಂತ ಹೇಳಿದ್ರೆ ಬಾಕಿ ಟೈಮಲ್ಲೆಲ್ಲ ತುಂಬ ಚುರುಕಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಆದರೆ ಪರೀಕ್ಷೆ ಟೈಮ್ ಬಂತು ಅಂತ ಹೇಳಿದ ತಕ್ಷಣ ಅವರಲ್ಲಿ ಒತ್ತಡ ಅಥವಾ ಆತಂಕ ಜಾಸ್ತಿ ಆಗಿಬಿಡುತ್ತೆ, ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಇದು ಯಾವ ಕಾರಣಗಳಿಂದ ಆಗುತ್ತೆ, ಜೊತೆಗೆ ಇದನ್ನು ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಅಂತ? ನನ್ನ ಜೀವನದಲ್ಲೂ ಇದೇ ಥರ ಇತ್ತು. ಸುಮಾರು ಒಂದು 6ನೇ ಕ್ಲಾಸು 7ನೇ ಕ್ಲಾಸ್ವರೆಗೆ ಎಕ್ಸಾಮಿನೇಷನ್ ಹಿಂದಿನ ದಿವಸ ಜ್ವರ ಬರ್ತಿತ್ತು. ಜ್ವರ ಬಂದು ಅದೇ ಥರ ಎಕ್ಸಾಮಿಗೆ ಹೋಗ್ತಿದ್ದೆ, ಪಾಸ್ ಆಗ್ತಾಯಿದ್ದೆ. ಬಟ್ ಇದು ಸುಮಾರು ವರ್ಷ ಇದೇ ಥರ ಇತ್ತು. ಇದು ಬಹುಶಃ ನಮ್ಮ ಜೀವನದಲ್ಲಿ ಅನುಭವ ಆದಾಗೆ ಗೊತ್ತಾಗುತ್ತೆ. ಎಷ್ಟೋ ಸರ್ತಿ ನಾವು ಎಕ್ಸ್ಪೆಕ್ಟೇಷನ್ ಮೀರಿ ನಾವು ಯೋಚನೆ ಮಾಡ್ತಿರ್ತೀವಿ. ನಾನು ಆಗಲೇಬೇಕು, ನಾನು ಇವತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡ್ತೀನಿ, ನನಗೆ ಇಷ್ಟವೇ ಇರೋದಿಲ್ಲ. ಆದರೂ ತಂದೆ ತಾಯಿಯ ಒತ್ತಡಕ್ಕೆ ಒಂದೊಂದು ಸರ್ತಿ ನಾವು ಅದನ್ನು ಓದ್ತಿರ್ತೀವಿ. ಅದನ್ನು ಓದಿದಾಗ ಈ ಥರದ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆಗಳಿರ್ತವೆ. ಇಲ್ಲ 95 ಮಾರ್ಕ್ಸ್ ಬಂದಿರುತ್ತೆ, ತಂದೆ ತಾಯಿ ಒಂದೊಂದು ಸರ್ತಿ ಹೇಳಿರ್ತಾರೆ 95 ಅಲ್ಲ 97, ನೀನು ಇನ್ನೊಂದು ಸ್ವಲ್ಪ ಓದ್ಬಿಟ್ಟಿದ್ರೆ 97 ಬಂದುಬಿಡ್ತಿತ್ತು 100. ಅವಾಗೂ ಈ ಥರದ ಪ್ರಾಬ್ಲಮ್ಸು ಬರುವ ಸಾಧ್ಯತೆಗಳಿರ್ತವೆ. ಸೊ ಭಾಳ ಮುಖ್ಯವಾಗಿ ಎಕ್ಸಾಮಿನೇಷನ್ ಪ್ರಿಯರ್ ಯಾವ ರೀತಿಯಿಂದ ಯೋಜನೆಯನ್ನು ಮಾಡಬೇಕು, ಎಕ್ಸಾಮಿನೇಷನ್ ಮಧ್ಯ ಹಂತದಲ್ಲಿ ಯಾವ ಥರ ಓದಬೇಕು, ಇನ್ನೇನು ನಾಳೆ ಎಕ್ಸಾಮು ಅಂದಾಗ ಯಾವ ರೀತಿಯಿಂದ, ಈ ಯೋಜನೆಯನ್ನು ಒಂದು ಮಗು ಮಾಡಿಕೊಳ್ಳೇಬೇಕಾಗತ್ತೆ. ಅದರಲ್ಲಿ ಮೆಮೊರಿ ಟೆಕ್ನಿಕ್ಸು, ಕೆಲವು ಟೆಕ್ನಿಕ್ಸ್ ಇದ್ದಾವೆ. ಒಂದು ಸಣ್ಣ ಉದಾಹರಣೆ ಇವತ್ತು ಕೊಡ್ತೀನಿ. ನಿಮೋನಿಕ್ಸ್ ಅಂತ ಕರಿತೀವಿ. ಈ ನಿಮೋನಿಕ್ಸ್ ಅಂತಂದರೆ ಹಲವಾರು ಅಕ್ಷರಗಳನ್ನು ಸೇರಿಸಿ ಇವನ್ನೆಲ್ಲ ಯೋಜನೆಗಳನ್ನು
ಎಕ್ಸಾಮಿನೇಷನ್ ಮುಂಚೆನೇ ಮಾಡಿಕೊಂಡು ಹೋದಾಗ ಈ ಥರದ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾವ ರೀತಿ? ಒಂದು ನಿಮೋನಿಕ್ಸ್ ಅಂತ ಒಂದು ಉದಾಹರಣೆ ಕೊಡೋಣ. ಹಲವಾರು ಅಕ್ಷರಗಳನ್ನು ಸೇರಿಸಿ ಒಂದು ಪದವನ್ನು ಮಾಡುವುದು, ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಸಂಬಂಧಪಟ್ಟಿರಬೇಕು. ಒಂದು 10ನೇ ಕ್ಲಾಸಿನ ಒಂದು ಶಾಲೆಯಲ್ಲಿ ಎಕ್ಸಾಮಿನೇಷನ್ ಪ್ರಿಯರ್ ಆಗಿ ಒಂದು 3 ತಿಂಗಳಿನ ಮುಂಚೆ ನಾನು ಒಂದು ತರಬೇತಿಯ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಈ ಉದಾಹರಣೆಯನ್ನು ಕೊಟ್ಟೆ. ಒಂದು 10th ಸ್ಟ್ಯಾಂಡರ್ಡ್ ಮಗು ಎದ್ದು ನಿಂತು ಹೇಳ್ತು. ನಾನು ಜನರಲಾಗಿ ಕೇಳಿದೆ, ಎಲ್ಲರಿಗೆ ಅರ್ಥ ಆಯ್ತೇನಪ್ಪ ಅಂತ. ಆ ಮಗು ಎದ್ದು ನಿಂತು, ಒಂದು ಮಗು ಎದ್ದು ನಿಂತು ಹೇಳ್ತು, ನನಗೆ ಅರ್ಥ ಆಯಿತು ಅಂತ. ಏನು ಅರ್ಥ ಆಯ್ತಪ್ಪ? ಅದೇ ನೀವು ಹೇಳಿದ್ರಲ್ಲ ಸರ್, ಹಲವಾರು ಅಕ್ಷರಗಳನ್ನು ಸೇರಿಸಿ ಒಂದು ಪದವನ್ನು ಮಾಡುವುದು, ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಸಂಬಂಧಪಟ್ಟ, ಇಷ್ಟೇ. ಇಡೀ ಕ್ಲಾಸು ಆ ಮಗುವನ್ನು ನೋಡಿ ಕಪ್ಪು ಜೀರಿಗೆ ಮತ್ತು ಅತ್ಯಮೂಲ್ಯ ಸ್ಥಳೀಯ ಗಿಡಮೂಲಿಕೆಗಳಿಂದ ಮಾಡಿದ ಅಪ್ಸರಾ ಹರ್ಬಲ್ ಭಿವಂಡಿಯ ರೋಗನ್ ಸುಕೂನ್ ಮಸಾಜ್ ಎಣ್ಣೆಯನ್ನು ಯಾವಾಗಲೂ ಬಳಸಿ ಬಿಡ್ತು. ಆ ಮಗು ಅಂತೂ, ಸರ್ ಅವ್ರು ನಗ್ತಾರೆ, ನನ್ನ ಯೋಜನೆ ಗಟ್ಟಿ ಇದೆ, ನನಗೆ ಖಂಡಿತ ಅರ್ಥ ಆಗಿದೆ ಅಂತ. ನಾನು ಆ ಮಗುನ ವೇದಿಕೆಗೆ ಕರೆದೆ, ಕೇಳಿದೆ, ಏನು ಅರ್ಥ ಮಾಡ್ಕೊಂಡಿದ್ಯಮ್ಮ ಹೇಳು. ಆ ಮಗು ಹೇಳ್ತು, ನೀವು ಏನು ಹೇಳ್ಕೊಡ್ತಾ ಇದ್ರೋ ಎಕ್ಸಾಮಿನೇಷನ್ನಿಗೆ ಹೇಗೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು, ಹೇಗೆ ನೆನಪಿಟ್ಕೋಬೇಕು ಅಂತ ನೀವು ಹೇಳ್ತಿದ್ರಿ. ಯಾಕಂದರೆ ನನಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಎಲ್ಲ ಓದಿರ್ತಿದ್ದೆ, ಎಕ್ಸಾಮಿಗೆ ಪೇಪರ್ ಕೊಟ್ಟಾದಮೇಲೆ ಕೆಲವು ನೆನಪು ಆಗ್ತಿದ್ದಿಲ್ಲ, ಅದಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ರಿ ಅಂತ ನಾನು ವೈಯಕ್ತಿಕವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಉದಾಹರಣೆ ಕೂಡ ಕೊಡಬಲ್ಲೆ ಅಂತ. ಏನಮ್ಮ ಉದಾಹರಣೆ ಅಂತ. ಆವಾಗ ನನ್ನ ಪಾಕೆಟಲ್ಲಿರೋ ಪೆನ್ ಕೇಳ್ತು, ಪೆನ್ ಕೊಟ್ಟೆ. ಪೆನ್ನೇ ಒಂದು ಉದಾಹರಣೆ ಅಂತ ಆ ಮಗು. ನನಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಸರ್ತಿ ಹೇಳಮ್ಮ. ಆ ಮಗು ಬೋರ್ಡಿನ ಮೇಲೆ ಹೋಗಿ PEN ಅಂತ ಬರೀತು. ಸರ್ ನೀವು ಹೇಳಿದಾಗೆ 3 ಅಕ್ಷರಗಳನ್ನು ಸೇರಿಸಿದ್ದೀನಿ, ಒಂದು ಅಕ್ಷರ ಇನ್ನೊಂದು ಅಕ್ಷರಕ್ಕೆ ಸಂಬಂಧ ಇದೆ, PEಗೆ ಸಂಬಂಧ ಇದೆ, ENಗೆ ಸಂಬಂಧ ಇದೆ, ಅದಕ್ಕೆ ನೀವು ಹೇಳಿದ್ರಿ ಸರ್ ನಿಮ್ಮನಿಗೂ. ಅವಾಗ ನನಗೂ ಅರ್ಥ ಆಗಲಿಲ್ಲ. ನಾನು ತಿರ್ಗಾ ಕೇಳಿದೆ, ಕೆನ್ ಯು ಎಕ್ಸ್ಪ್ಲೈನ್ ಇನ್ನೊಂದು ಸರ್ತಿ? ಸರ್, P ಅಂದರೆ ಪ್ರೋಟಾನ್ಸು, E ಅಂದರೆ ಎಲೆಕ್ಟ್ರಾನ್ಸು, N ಅಂದರೆ ನ್ಯೂಟ್ರಾನ್ಸು. ಪೆನ್ ನೆನ್ಪಿಟ್ಕೊಂಡ್ರೆ ಪ್ರೋಟಾನ್ಸು, ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸು ಎಕ್ಸಾಮ್ಸಿಗೆ ಈಸಿ ಆಗುತ್ತೆ ಸರ್. ಅದೇ ಥರ ಇನ್ನೊಂದು ಮಗು ಕ್ಲಾಸ್ನಲ್ಲೇ ಹೇಳ್ತು, ಸರ್ ನಾನು ಶಾಲೆಗೆ ಬ್ಯಾಗ್ ತೊಗೊಂಬರ್ತೀನಿ, BAG ಬ್ಯಾಗ್ ಸರ್. ಏನು ಕಣೋ ಬ್ಯಾಗ್ ಅಂದರೆ, B ಅಂದರೆ ಬೀಟಾ, A ಅಂದರೆ ಆಲ್ಫಾ, G ಅಂದರೆ ಗಾಮಾ, ಬೀಟಾ ಆಲ್ಫಾ ಗಾಮಾ ನೆನಪಿಗೆ ಬಂದುಬಿಡುತ್ತೆ ಸರ್. ಅಷ್ಟೊತ್ತಿಗೆ ಇನ್ನೊಬ್ರು ಹೇಳ್ತು, ನನಗೆ ಬಯಾಲಜಿ ಅಂದರೆ 10 ಸರ್, TNSC ಅಂತ. ಏನಪ್ಪ TNSC ಅಂದರೆ? T ಅಂದರೆ ಟಂಗ್, E ಅಂದರೆ ಇಯರ್ಸ್, N ಅಂದರೆ ನೋಸ್, S ಅಂದರೆ ಸ್ಕಿನ್, E ಅಂದರೆ ಐಸು. ಪಂಚೇಂದ್ರಿಯಗಳು ಜ್ಞಾಪಕಕ್ಕೆ ಬಂದುಬಿಡ್ತವೆ ಸರ್. ಅಷ್ಟೊತ್ತು ಇನ್ನೊಂದು ಮಗು ಕಿಟಕಿಯ ಬಗ್ಲಿಕ್ಕೆ ಕೂತಿತ್ತು, ಸರ್ ಬಿಸಿಲಿನ ರೇಸ್ ಬೀಳ್ತಾಯಿತ್ತು, RAYS ರೇಸ್ ಸರ್, RAYS ರೇಸ್ ಅಂತ. ಏನಪ್ಪ RAYS ಅಂದರೆ? ಋಗ್ವೇದ, ಅಥರ್ವವೇದ, ಯಜುರ್ವೇದ, ಸಾಮವೇದ. ಈ 4 ವೇದಗಳನ್ನು ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳ್ತು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳು ಈ ಥರದ ಯೋಜನೆಗಳನ್ನು ಮುಂಚಿತವಾಗಿ ಮಾಡಿಕೊಂಡಾಗ ಎಕ್ಸಾಮಿನೇಷನ್ನಿಗೆ ಪ್ಲ್ಯಾನಿಂಗ್ ಆಗ್ತದೆ. ಆದರೆ ಮಕ್ಕಳು 3 ವಿಧವಾದ ಮಕ್ಕಳಿರ್ತವೆ, ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ VAK ಮಾಡೆಲ್ ಅಂತ ಕರಿತೀವಿ. ವಿ ಅಂದರೆ ವಿಷುವಲ್ಸು. ಕೆಲವ್ರು ಮಕ್ಕಳು ಈ ಪಿಕ್ಚರ್ಸು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸು ಇದು ನೋಡಿದರೆ ಭಾಳ ಜಲ್ದಿ ಕಲ್ತ್ಕೊಂಡ್ಬಿಡ್ತವೆ. ಎ ಅಂದರೆ ಆಡಿಟರಿ. ಒಂದು ಸರ್ತಿ ಕ್ಲಾಸ್ ರೂಮಲ್ಲಿ ಕೇಳಿದರೆ ಸಾಕು ಕಣ್ರಿ, ಅವ್ರಿಗೆ ತುಂಬ ಸುಲಭವಾಗಿ ಅವು ಎಲ್ಲ ಕಡೆಯಲ್ಲಿ ಆಟ ಆಡ್ತಿರ್ತವೆ, ಎಕ್ಸಾಮಿನೇಷನ್ ತುಂಬ ಚೆನ್ನಾಗಿ ಮಾಡ್ತವೆ. ಬಿಕಾಸ್ ದೇರ್ ಲಿಸ್ನಿಂಗ್ ಸ್ಕಿಲ್ಸು ತುಂಬ ಚೆನ್ನಾಗಿರ್ತವೆ ಆಡಿಟಿವ್. ಕೆ ಅಂದರೆ ಕೈನಸ್ಟಿಕ್ ಅಂತ ಕರಿತೀವಿ. ಈ ಕೈನಸ್ಟಿಕ್ ಅಂದರೆ ಅವರಿಗೆ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗ್. ಒಂದು ಕಡೆಯಲ್ಲಿ ಕೂತ್ಕೋ ಅಂದರೆ ಮಕ್ಕಳಿಗೆ ಕಷ್ಟ, ಅದು ಇದು ಆಟಗಳು ಆಟ ಆಡ್ತಾ ಕಲಿತವೆ. ಪ್ರಾಜೆಕ್ಟ್ಸ್ ಮುಖಾಂತರ ಕಲಿಸ್ಬೋದು. ಈ 3 ವಿಧಾನ ಟೀಚರ್ಸ್ ಆದವರು ನಾವು ಅರ್ಥ ಮಾಡ್ಕೋಬೇಕು, ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು. ಆ ಮಕ್ಕಳಿಗೆ ಏನು ಬೇಕೋ ಆ ರೀತಿಯಲ್ಲಿ ನಾವು ಹೇಳ್ಕೊಟ್ಟಾಗ ಬಹುಶಃ ಎಕ್ಸಾಮಿನೇಷನ್ನು ಸಂಭ್ರಮ ಆಗುತ್ತೆ, ವಿಜಯೋತ್ಸವದಿಂದ ಹೊರಗೆ ಬರುತ್ತೆ. ಖಂಡಿತ ಸರ್, ನಿಜವಾಗ್ಲೂ ನೀವು ಹೇಳಿದ ಮಾತು ತುಂಬಾ ನಿಜ. ಜೊತೆಗೆ ನೀವು ಅವಾಗ ಏನು ಟೆಕ್ನಿಕ್ ಹೇಳ್ಕೊಟ್ರಲ್ಲ, ಅದಂತೂ ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಈವನ್ ನಾವು ಕೂಡ ಫಾಲೋ ಮಾಡ್ತಿದ್ವಿ ಸರ್. ಇನ್ನೊಂದು ಕ್ಯಾಟಗರಿ ಮಕ್ಕಳಿರ್ತಾರೆ, ಏನು ಓದಿದ್ರು ತಲೆಗೆ ಹತ್ತದೇ ಇಲ್ಲ, ಏನು ಮಾಡಿದ್ರು ಅವ್ರಿಗೆ ಅಕ್ಷರ ಜ್ಞಾನನೇ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಮಕ್ಕಳುಗಳನ್ನ ಯಾವ ರೀತಿ ನಾವು ಕಲಿಕೆ ಕಡೆ ಆಸಕ್ತಿ ಬರೋ ಥರ ಮಾಡ್ಬೋದು ಅಂತ ಸರ್? ಬಹುಶಃ ತಾವು ಹೇಳಿರ್ತಕ್ಕಂಥ ಮಾತು ಪೋಸ್ಟ್ ಕೋವಿಡ್ ಮೇಲೆ ತುಂಬಾ ಎಫೆಕ್ಟ್ ಆಯಿತು. ದೌರ್ಭಾಗ್ಯವಶಾತ್ತು ಕೋವಿಡ್ಡು ಇಡೀ ಪ್ರಪಂಚದ ಮಕ್ಕಳಿಗೆ 5 ವರ್ಷ ಬೇಸಿಕ್ಸಿಂದ ಹಿಂದೆ ಹೋಗ್ಬಿಟ್ಟಿದ್ದೀವಿ. ಈ ಬೇಸಿಕ್ಸು ಹೇಗೆ ನಾವು ಮೇಲೆ ತರಬೇಕಾಗಿದೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ.
ಅದರಲ್ಲಿ ಮಕ್ಕಳು ಸೂಕ್ಷ್ಮತೆಯ ಮನೋಭಾವ ಆಗೋಗ್ಬಿಟ್ಟಿದೆ. ಲೇಟಾಗಿ ಯಾಕೆ ಬಂದಿ ಅಂದ್ರೇ ಆ ಮಗುಗೆ ಇವತ್ತು ಸುಸೈಡ್ ಲೆವೆಲಿಗೆ ಯೋಚನೆ ಅಫೆಂಡ್ ಆಗಿಬಿಡ್ತಾರೆ. ಎಕ್ಸಾಮಿನೇಷನ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಮಗುವನ್ನ ಅಕಸ್ಮಾತ್ ಟೀಚರ್ ಇನ್ವಿಜಿಲೇಟರ್ ಹಿಡ್ದ ಅಂದರೆ ಅದೇ ಒಂದು ಇಶ್ಯೂ ಆಗುತ್ತೆ. ಇವೆಲ್ಲದರ ಮಧ್ಯೆ ಶಾಲೆಯಲ್ಲಿ ಟೀಚರ್ ಒಂದು ಪ್ರಶ್ನೆಯನ್ನು ಕೇಳಿ 4 ಜನರ ಮುಂದೆ ಮಗು ಆನ್ಸರ್ ಕೊಡಲಿಲ್ಲ ಅಂದರೆ ಅದು ಪರ್ಸ್ನಲ್ಲಾಗಿ ತೊಗೊಂಡ್ಬಿಡುತ್ತೆ. ಇದು ಒಂದು ಯೋಚನೆ ಮಾಡುವಂಥ ವಿಷಯ. ಇದ್ರ ಮಧ್ಯೆ ನೀವು ಹೇಳಿರ್ತಕ್ಕಂಥದ್ದು ಬಂದಿದೆ. ತಂದೆ ತಾಯಿಗಳ ಕರ್ತವ್ಯ ಏನು ಇಲ್ಲಿ ಆ ಮಕ್ಕಳ ಕಡೆಗೆ, ಆ ಮಕ್ಕಳ ರೋಲ್ ಏನು ಇವಾಗ ಅಂತಂದಾಗ ನಾನು ಎಷ್ಟೋ ಕಡೆಗೆ ಹೇಳ್ತೀನಿ, ಈ ಬೇಸಿಕ್ಸ್ನ ಮೊದಲು ಸ್ಟ್ರಾಂಗ್ ಮಾಡಬೇಕಾಗತ್ತೆ. ತಲೆ ಕೆಡಿಸ್ಕೊಂಬೋದು ಏನೂ ಅವಶ್ಯಕತೆ ಇಲ್ಲ. ರಜಾ ಬಂದಾಗ ಫಸ್ಟು ಆ ಮಗು ಯಾವ ಲೆವೆಲ್ನಲ್ಲಿದೆ, ಇವಾಗ ಆಲ್ರೆಡಿ 10ನೇ ಕ್ಲಾಸ್ ಲೆವೆಲಿಗೆ ಬಂದುಬಿಟ್ಟಿದೆಯಪ್ಪ, ಬಟ್ ನಿಜವಾದ ಸ್ಕಿಲ್ ಮ್ಯಾಟ್ರಿಕ್ಸು 5ನೇ ಕ್ಲಾಸ್ ಲೆವೆಲ್ಗೆ ಇದೆ ಅಂತ ತೊಗೊಂಬೋಣ, 5 ವರ್ಷ ಹಿಂದಕ್ಕೆ ಇದೆ ಅಂತಲೇ ತೊಗೊಂಬೋಣತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ, ಬೇಸಿಕ್ ಸಬ್ಜೆಕ್ಟ್ಸು, ಅದಕ್ಕೆ ನಾಲೆಜ್, ಒಂದು ಎಕ್ಸಾಮಿನೇಷನ್ ಬೇಸ್ಡ್ ಸ್ಟಡೀಸು, ಒಂದು ನಾಲೆಜ್ ಬೇಸ್ಡ್ ಸ್ಟಡೀಸು. ಫಸ್ಟ್ ಆ ನಾಲೆಜ್ಡ್ ಬೇಸ್ಡನ್ನು ಸ್ವಲ್ಪ ಆ ಮಗುವಿಗೆ ಸಮಯ ಸಿಕ್ಕಾಗ ಒಂದು ಅದನ್ನು ಅರ್ಥ ಮಾಡಿಸುವಂಥ ಕಾರ್ಯ ತಂದೆ ತಾಯಿಗಳು ಶಿಕ್ಷಕರು ಮಾಡಬೇಕಾಗತ್ತೆ. ಯಾವಾಗ ಈ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ತೀವೋ ಆವಾಗ ಈ ಥರದ ಮಗು ಹಿಂದೆ ನಾವು ಯಾವತ್ತೂ ಸ್ಲೋ ಲರ್ನರ್ಸ್ ಅಂತ ವಿಭಾಗ ಮಾಡಲೇಬಾರ್ದು ಯಾವ ಶಾಲೆಯಲ್ಲಿ, ಅಂಟಿಲ್ ಅನ್ಲೆಸ್ ಇಸ್ ಟೋಲ್ಡ್ ಬೈ ಎ ಸೈಕಾಟಿಸ್ಟ್ ಫಾರ್ ಎ ರಿಕ್ವೈರ್ಮೆಂಟು. ಇಲ್ಲ ಅಂತಂದರೆ ಯಾವ ಮಗು ಸ್ಲೋ ಲರ್ನರ್ಸ್ ಇಲ್ಲ, ಎಲ್ಲ ಮಗುಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಹೇಳುವ ವಿಧಾನ ನಾವು ಹೇಳ್ಕೊಡ್ಬೇಕಾಗತ್ತೆ. ಆ ಮಗುವಿನ ಲೆವೆಲಿಗೆ ನಾವು ಹೋಗಬೇಕಾಗತ್ತೆ. ಬಹುಶಃ ಅದು ಹೋದಾಗ ಖಂಡಿತ ಆ ಮಗುಗೆ ಮೋಟಿವೇಟ್ ಮಾಡಲಿಕ್ಕಾಗತ್ತೆ. ಹಾಗೂ ನಾನು ಹೇಳಿದ ರೀತಿಯಲ್ಲಿ ಬೇಸಿಕ್ಸನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿದರೆ ಆ ಮಗು ಖಂಡಿತವಾಗೂ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ. ಓಕೆ ಸರ್, ಇನ್ನೊಂದು ಪ್ರಶ್ನೆ, ಇದು ಎಕ್ಸಾಮ್ಸ್ಗೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಸ್ಟಿಲ್ ನನಗೆ ಮಕ್ಕಳ ವಿಷಯ ಮಾತಾಡ್ತಿದ್ವಿ, ಸೊ ಕೇಳಬೇಕು ಅನಿಸ್ತಾ ಇದೆ. ಈಗ ಪೇರೆಂಟ್ಸ್ ಜೊತೆ ಇದ್ದರೆ ಅವರ ಬಾಂಡಿಂಗ್ ಚೆನ್ನಾಗಿರುತ್ತೆ, ಜೊತೆಗೆ ಮಕ್ಕಳು ಬೆಳೆಯುವಂತಹ ಎನ್ವೈರ್ಮೆಂಟ್ ಕೂಡ ಚೆನ್ನಾಗಿರುತ್ತೆ. ಈಗ ಹಾಸ್ಟೆಲ್ಗಳಲ್ಲಿ ಕೆಲವು ಮಕ್ಕಳನ್ನು ಬಿಡ್ತಾರೆ ಪೇರೆಂಟ್ಸ್ ಚೆನ್ನಾಗಿ ಓದಲಿ ಅಂತ, ಅವರು ಹೋಮ್ ಸಿಕ್ನೆಸ್ನಿಂದನೇ ಕೆಲವೊಂದ್ಸಲ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ಅಥವಾ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋಕ್ಕೆ ಅಷ್ಟೊಂದು ಮನಸ್ಸು ಮಾಡೋದಿಲ್ಲ. ಸೊ ಇವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ? ತಂದೆ ತಾಯಿಗಳಲ್ಲಿ ಒಂದು ಕೈಂಡ್ ರಿಕ್ವೆಸ್ಟ್ ರೀ, ಗಾಯ, ಉಳುಕು, ತಲೆನೋವು, ಸೊಂಟ ನೋವು, ಕೀಲು ನೋವು, ಮೈಕೈ ನೋವು, ಎಲ್ಲ ರೀತಿಯ ಬೇನೆಯಿಂದ ಮುಕ್ತರಾಗಿ ಅಪ್ಸರಾ ಹರ್ಬಲ್ ಭಿವಂಡಿಯ ರಿಜಿಸ್ಟರ್ಡ್ ಟ್ರೇಡ್ಮಾರ್ಕ್ ಹಾಗೂ ಹಾಲೋಗ್ರಾಮ್ ಅನ್ನು ನೋಡಿ ಖರೀದಿಸಿ. ಭಾಳ ಜನ ತಂದೆ ತಾಯಿಗಳು ಈ ತಪ್ಪು ಮಾಡ್ತಾರೆ. ಏನಂತ, ನೀನು ಓದಲಿಲ್ಲ ಅಂದರೆ ಹಾಸ್ಟೆಲ್ಗೆ ಹಾಕ್ಬಿಡ್ತೀನಿ ಅನ್ನುವಂಥ ಒಂದು ಭಯದ ವಾತಾವರಣ ಕ್ರಿಯೇಟ್ ಮಾಡ್ತಾರೆ. ಮಗು ಇಷ್ಟಪಟ್ಟು ಹೋಗಬೇಕಾಗತ್ತೆ, ಕಷ್ಟಪಟ್ಟು ಓದಿದರೆ ಅರ್ಥ ಇಲ್ಲ ಇಲ್ಲಿ. ಸೊ ಇಲ್ಲಿ ಹಾಸ್ಟೆಲ್ ಅಂದಾಗ ಅಲ್ಲಿ ಸೋಷಿಯಲ್ ಕೋಪಿಂಗ್ ಸ್ಕಿಲ್ಸು ಮಗು ಹೊಂದ್ಕೋಬೇಕಾಗತ್ತೆ. ಆ ಸಮಾಜಕ್ಕೆ, ಆ ಜಾಗಕ್ಕೆ ಹೊಂದ್ಕೊಂಬುವಂಥ ಒಂದು ಪ್ರತಿ ಊಟಕ್ಕೆ, ಅಲ್ಲಿ ಇರ್ತಕ್ಕಂಥ ಫ್ರೆಂಡ್ಸ್ ಜೊತೆಗೆ, ಅಲ್ಲಿ ಮಲಗುವ ವಿಧಾನಕ್ಕೆ, ಪ್ರತಿಯೊಂದು ಈ ಪುಟ್ಟ ಮಗು ಹೊಂದ್ಕೋಬೇಕಾಗುತ್ತೆ, ಕಾಂಪ್ರಮೈಸ್ ಮಾಡಬೇಕಾಗತ್ತೆ. ಅದು ಕಾಂಪ್ರಮೈಸು ಅಥವಾ ಇಷ್ಟಪಟ್ಟು ಹೋಗಿದೆ ಅಂತಂದಾಗ ಅಲ್ಲಿ ಇಶ್ಯೂನೇ ಬರೋದಿಲ್ಲ. ಇದು ತಂದೆ ತಾಯಿಗಳು ಆ ಮಗುಗೆ ಒಂದು ಮೋಟಿವೇಟ್ ಮಾಡಿ ಹೋಗುವಂಥದ್ದು ಇಶ್ಯೂ ಇತ್ತಂದರೆ ಅಲ್ಲಿ ಪ್ರಾಬ್ಲಮೇ ಬರೋದಿಲ್ಲ. ಎಲ್ಲಿ ಭಯದ ವಾತಾವರಣ ಕ್ರಿಯೇಟ್ ಮಾಡಿ ಹೋಗಬೇಕಾದ್ರೆ ಬಹುಶಃ ಇದೇ ಪ್ರಾಬ್ಲಮ್ ಮನೆಯಲ್ಲೂ ಬರ್ಬೋದು ತಾನೇ. ಮನೆಯಲ್ಲೇ ಒಂದು ಸಪ್ರೇಟ್ ರೂಮ್ ಮಾಡಿಬಿಟ್ಟು ಅಲ್ಲಿ ಕೂಡ ಭಯದ ವಾತಾವರಣ ಕ್ರಿಯೇಟ್ ಮಾಡ್ಬೋದಲ್ಲ. ಸೊ ಅದು ಆಗಲಾರ್ದಂಗೆ, ಅದು ಹಾಸ್ಟೆಲ್ ಇರಲಿ ಮನೆ ಇರಲಿ, ಎರಡರಲ್ಲೂ ಆ ಮಗುವಿನ ಉದ್ದೇಶ, ಧ್ಯೇಯೋದ್ದೇಶ ಎರಡೂ ಪ್ರೇರಣೆಯನ್ನು ಮಾಡಿದಾಗ ಖಂಡಿತವಾಗೂ ಮಗು ಯಾವ ಎಕ್ಸಾಮ್ ಭಾಳ ಮುಖ್ಯ ಕಣ್ರಿ. ಈ ಎಕ್ಸಾಮ್ಸ್ ಮುಖ್ಯ ಅಲ್ಲ, ಜೀವನದ ಎಕ್ಸಾಮ್ ನಾವು ನೋಡಬೇಕಾಗಿದೆ. ಅಕ್ಸೆಪ್ಟೆನ್ಸ್ ಆಫ್ ಫೇಲ್ಯೂರ್, ತಂದೆ ತಾಯಿಗಳು ಮಕ್ಕಳಿಗೆ ಫೇಲ್ಯೂರ್ನ ಅಕ್ಸೆಪ್ಟ್ ಮಾಡುವಂಥ ಲೆವೆಲ್ಗೂ ನಾವು ಕ್ರಿಯೇಟ್ ಮಾಡಬೇಕಾಗತ್ತೆ. ಅಕಸ್ಮಾತ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ ಬಂದಿರ್ಬೋದು, ಹೂ ನೋಸ್, ಅವನೇ ನಾಳೆ ಒಂದು ದೊಡ್ಡ ಸಂಸ್ಥೆ ದೊಡ್ಡ ಸ್ಟಾರ್ಟ್ ಮಾಡಿ ಚೆನ್ನಾಗಿ ರ್ಯಾಂಕ್ ಬಂದಿರೋವ್ರನ್ನ ಆ ಮಗುವೇ ಅವ್ರ ಕಂಪ್ನಿಯಲ್ಲಿ ನಾಳೆ ಜಾಯಿನ್ ಮಾಡಿಸ್ಬೋದಲ್ಲ, ಹೇಳಲಿಕ್ಕಾಗೋದಿಲ್ಲ. ಸೊ ಲೆಟ್ಸ್ ನಾಟ್ ಡಿಮೋಟಿವೇಟ್ ಎನಿ ಚಿಲ್ಡ್ರನ್. ಎವ್ರಿ ಚೈಲ್ಡ್ ಈಸ್ ಬಾರ್ನ್ ಯುನಿಕ್, ದೇ ಆರ್ ದಿ ಗಿಫ್ಟ್ಸ್ ಆಫ್ ಗಾಡ್. ಸೊ ಪಾಸಿಟಿವ್ ಆಗಿ ತೊಗೊಂಬೋಣ, ಮಕ್ಕಳಿಗೆ ಪ್ರೇರಣೆ ಮಾಡೋಣ. ಎಕ್ಸಾಮ್ಸಿಗೆ ಫೋರ್ಸ್ ಮಾಡಲಾರ್ದಂಗೆ ಅವರಿಗೆ ಒಂದು ಪ್ರೇರಣೆಯನ್ನು ಕೊಡ್ತಾ ಕಳಿಸಿದಾಗ ದೇ ಕ್ಯಾನ್ ಬಿ ಆ್ಯನ್ ಎಕ್ಸಲೆಂಟ್ ಪರ್ಸನಾಲಿಟಿ ಟು ದಿ ಸೊಸೈಟಿ. ಸರ್, ನಿಜವಾಗ್ಲೂ ನೀವು ಹೇಳಿದಂಥ ಮಾತುಗಳು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸ್ಗೂ ತುಂಬಾ ಸ್ಫೂರ್ತಿದಾಯಕವಾಗಿದೆ ಅಂತಲೇ ಹೇಳ್ಬೋದು. ಸರ್, ಥ್ಯಾಂಕ್ ಯು ಸೋ ಮಚ್. ಕೋಟಿ ಧನ್ಯವಾದಗಳು. ಇವಾಗ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸಿಗೆ ಮಕ್ಕಳು ಧೈರ್ಯವಾಗಿ ಹೋಗಿ ಯೋಚನೆ ಮಾಡ್ಬೋದಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಿಂದ ಹೋಗಿ, ನೀವು ಖಂಡಿತವಾಗೂ ಯಶಸ್ಸಾಗ್ತೀರಿ.
ಆಗ್ತೀರಿ. ಆಲ್ ದಿ ಬೆಸ್ಟ್ ಫಾರ್ ಯು ಆಲ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಆರೋಗ್ಯ ಸಲಹೆಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.